ಆಂಟಿ ಹತ್ರನೇ ಯಾವಾಗ್ಲೂ ತಗೊಳ್ಳೋದು, ಅಂಕಲ್ ಇದ್ರೆ ತಗೊಳ್ಳಲ್ಲ ಇವರು. ಅವ್ರ ಹತ್ರ ತಗೊಳ್ಳಲ್ಲ, ನೀನು ಬರೀ ಆಂಟಿ ಹತ್ರನೇ ಯಾಕೆ ತಗೋತೀಯ? ಆಂಟಿ ಅಂಗಡಿ ಇಟ್ಟಿಲ್ಲ ಅಂದ್ರೆ ಅವ್ರು ನಿಲ್ಸೋದು ಇಲ್ಲ ಗೊತ್ತಾ, ಹೊಟ್ಟೋಗ್ಬಿಡ್ತಾರೆ. ಶ್ರೀಮತಿ ರಂಜಿತಾ. ಶ್ರೀಮತಿ ಎಸ್ ನಿಮ್ಮ ಆಂಟಿ ಇಲ್ಲ, ಸೌತೆಕಾಯಿ ಅಂಕಲ್ ಹತ್ರ ತಗೋತಾ ಇದೆಯಾ, ತಿಂತ್ಯಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಲಾಡಿ ಇವಳು ಶ್ರೀಮತಿ ರಂಜಿತಾ. ಶ್ರೀಮತಿ ಎಸ್ ಶ್ರೀಮತಿ ಯಾರು ಎಸ್ ಅಂದ್ರೆ ಎಸ್ ಅಲ್ಲ, ಓ ಎಸ್ ನನ್ನ ಶ್ರೀಮತಿ ಎಸ್. ಶ್ರೀಮತಿ ಯಾರು ಬೇರೆ ಹೆಸರು ಹೇಳ್ದಂಗಿತ್ತು. ನೋ ಶ್ರೀಮತಿ ಎಸ್. ಟೈಮ್ ಆಗ್ತದೆ ಆ್ಯಕ್ಚುಲಿ. ಇವಾಗ ನಾವು ಹೊರಡ್ತಾ ಇದ್ದೀವಿ ಸಾಗರ್ ತುರ್ವೇಕೆರೆ ಅವರ ಊರಿಗೆ. ಅವರು ಪ್ರಸಿದ್ಧ ಮಿಮಿಕ್ರಿ ಕಲಾವಿದರು, ಹೆಸರಾಂತ ನಿರೂಪಕರು, ಹೆಸರಾಂತ ಡೈರೆಕ್ಟ್ರು, ಹೆಸರಾಂತ ಪ್ರೊಡ್ಯೂಸರು ಎಲ್ಲ ಇದ್ದಾರೆ ಅಂತ ಅವರೇ ನಮ್ಗೆ ಯಾವಾಗಲೂ ಹೇಳ್ತಿರ್ತಾರೆ. ಇಲ್ಲ ಆ್ಯಕ್ಚುಲಿ ನಿಜ. ಸೊ ಅವ್ರ ಊರಿಗೆ ಊರಬ್ಬಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಹೋಗ್ತಾ ಅವ್ರು ಒಂದು ಕಾರಲ್ಲಿ ಬರ್ತಾರೆ, ನಾವು ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸಿಗೋಣ ಬನ್ನಿ. ಇದು ನೀವು ನೋಡ್ತಾ ಇದ್ದೀರಾ ರಘು ರಂಜಿತಾ ವ್ಲಾಗ್ಸ್ ಕನ್ನಡ. ತುಂಬ ಸಪೋರ್ಟ್ ಮಾಡಿ, ಯಾಕಂದರೆ ತುಂಬ ಚಾನಲ್ ಕೆಳಗೆ ಬಿದ್ದೋಗ್ಬಿಟ್ಟಿದೆ. 20-30 ವ್ಯೂಸ್ ಬರ್ತಿದೆ, 2000-3000 ವ್ಯೂಸ್ ಬರ್ತಿತ್ತು. ಎಂತೆಂಥದಕ್ಕೋ ಕಂಟೆಂಟು ಕೊಡ್ತಿರ್ತೀರಾ, ಅದು ಗೊತ್ತು. ನಮ್ಮ ದಿನಚರಿ ನೋಡೋ ಕರ್ಮ ನಿಮಗೇನು ಅಂತ. ಬಟ್ ಏನೋ ತಮಾಸೆ ಮಾತಾಡ್ಕೊಂಡು ಹೋಗ್ತೀವಿ, ಅವಾಗವಾಗ ಮಜಾ ತಗೊಳ್ಳಿ ನೋಡ್ಕೊಂಡು. ಓಕೆ ಹೊರಡೋಣ. ಫಸ್ಟ್ ಇಲ್ಲಿಂದ ಅವರು ನೆಲಮಂಗಲದಲ್ಲಿ ಸಿಗ್ತಾರೆ. ಅಲ್ಲಿಂದ ಬೆಳ್ಳೂರು ಕ್ರಾಸ್, ಅಲ್ಲಿಂದ ಆದಿಚುಂಚನಗಿರಿ, ಅಲ್ಲಿಂದ ಕೊಕ್ರೆಬೆಳ್ಳೂರು, ಅಲ್ಲಿಂದ ಮೈಸೂರು, ಅಲ್ಲಿಂದ ಟಿ ನರಸೀಪುರ, ಅಲ್ಲಿಂದ ಓಡ್ತಾ ಇರೋದೇ ಇವಾಗ ಲೇಟ್ ಮಾಡ್ಕೊಂಡು. ಆ್ಯಕ್ಚುಲಿ ಇವತ್ತು ಗುರುವಾರ ನಮ್ಮ ರಾಯರಿಗೆ ಪೂಜೆಯನ್ನು ಮುಗಿಸಿ ಈಗ ಹೊರಡ್ತಾ ಇರೋದು. ರಾಯರಿಗೆ ಅಲಂಕಾರ ಹೆಂಗಾಗಿದೆ ಅಂತ ತೋರಿಸ್ತಾರೆ ನೋಡಿ. ಓಕೆ ಬಾಯ್. ಮನೆಯ ಪುಟ್ಟ ರಾಯರು. ಸೊ ನನಗೆ ರಾಯರ ಅಲಂಕಾರ ಮಾಡಲಿಕ್ಕೆ ಯಾವಾಗಲೂ ಒಂದು 2 hours 3 hours ಆಗುತ್ತೆ. ಬೆಳಗ್ಗೆ ಹೋಗಿ ಮಾರ್ಕೆಟ್ ಹೂವು ಎಲ್ಲ ತಂದು ಅಲಂಕಾರ ಮಾಡೋ ಅಷ್ಟರಲ್ಲಿ. ಆಮೇಲೆ ನಾನು ದೇವ್ರ ಮನೆಗೆ ಲೈಟ್ ಹಾಕಲ್ಲ ಸಾಧಾರಣ, ಯಾಕಂದರೆ ಪೂಜೆ ಎಲ್ಲ ಆದಮೇಲೆ ಯಾವಾಗಲೂ ದೀಪದ ಬೆಳಕಲ್ಲೇ ದೇವ್ರನ್ನ ನೋಡಬೇಕು ಅನ್ನೋದು ತುಂಬ ಒಂದು ವಾಡಿಕೆ. ಸೊ ನಿಮಗೆ ಕಾಣಿಸ್ತಿಲ್ಲ ಕರೆಕ್ಟಾಗಿ ಅನ್ನೋದಕ್ಕೆ ಫ್ಲ್ಯಾಶ್ ಲೈಟ್ ಆಗಿದೆ ಅಷ್ಟೇ. ಓಕೆ, ರಾಯರ ಆಶೀರ್ವಾದ ತಗೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು. ಹೋಗಿ ಬರ್ತೀವಿ, ಸಿಗೋಣ. ನೋಡಿ ಗ್ಯಾಪಲ್ಲಿ ಹೋಗ್ಬಿಟ್ಟು ಈ ಬಿಸಿಲಿಗೆ ರಾಗಿ ಅಂಬ್ಲಿ ಕುಡಿತಾ ಇದ್ದಾರೆ. ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. 5 ನಿಮಿಷ ಹಿಂಗೆ ಬಂದುಬಿಡ್ತೀನಿ ಕುಡ್ಕೊಂಡು ಅಂದರು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಪೆಟ್ರೋಲ್ ಹಾಕ್ಸೋಕ್ಕೆ ಓಡಾಡಿದಾಯಿತು, ಎಲ್ಲೂ ಪೆಟ್ರೋಲೇ ಸಿಗ್ತಾ ಇಲ್ಲ. ಡೀಸೆಲ್ ಪೆಟ್ರೋಲ್ ಅಂದರೆ 10 ಬಂಕಲ್ಲಿ ಒಂದು ಕಡೆ ಸಿಗ್ತಾ ಇದೆ ಅಷ್ಟೇ. ಆ್ಯಕ್ಚುಲಿ ಹೌದು, ಹುಡುಕಿ ದಯವಿಟ್ಟು ಬೇಗ ಎಲ್ಲರೂ ಪೆಟ್ರೋಲ್ ಟ್ಯಾಂಕ್ನ ಫುಲ್ ಮಾಡಿಸ್ಕೊಳ್ಳಿ. ಬಟ್ ಎಷ್ಟು ದಿನ ಅಂತ ಆ ಥರ ಫುಲ್ ಮಾಡಿಸ್ಕೊಳ್ಳೋಕ್ಕೂ ಆಗುತ್ತೆ ಹೇಳು? ಓಕೆ, ಒಂದು ಸ್ವಲ್ಪ ದಿನ ಮಾಡಿಸ್ಬೋದು. ಆಮೇಲೆ ಎಲ್ಲರೂ ಡೈಲಿ ಟ್ರಾವೆಲ್ ಮಾಡ್ತಾರೆ, ಆಫೀಸು ಕೆಲಸ ಅಂತ. ಪ್ರತಿಯೊಬ್ಬರಿಗೂ ಅದು ದಿನನಿತ್ಯ ಬೇಕಾಗಿರುವಂಥದ್ದು ಯೂಸೇಜ್. ತುಂಬ ಲಾಂಗ್ ಹೋಗ್ಬೇಕಾದ್ರೆ ಕಾರ್ ಯೂಸ್ ಮಾಡೋದು. ಮನೆ ಹತ್ರ ಎಲ್ಲರೂ ಓಡಾಡಬೇಕಾದ್ರೆ ಸೈಕಲ್ ಎತ್ಕೊಂಡು ಓಡಾಡಿ, ನಡ್ಕೊಂಡು ಓಡಾಡಿ, ಬಸ್ಸಲ್ಲಿ ಓಡಾಡಿ, ಮೆಟ್ರೋದಲ್ಲಿ ಓಡಾಡಿ. ಈಗ ಆ್ಯಕ್ಚುಲಿ ಏನಂದರೆ ಡಿಮ್ಯಾಂಡ್ ಆಗಿರೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ. ಏನು ಅವ್ರ ಅಬ್ರ ಈಗ. ಬಟ್ ಏನು ಮಾಡ್ತೀರಾ, ನಮ್ಮ ಕೆಲಸಗಳು ಯಾವಾಗಲೂ ಬೇರೆ ಬೇರೆ ಊರುಗಳಲ್ಲೇ ಇರುತ್ತೆ. ಈಗ ಇವತ್ತಿಲ್ಲ ಆದರೆ ನಾಳೆ ಇನ್ನೊಂದು ಊರು, ನಾಡಿದ್ದು ಇನ್ನೊಂದು ಊರು, ಅದ್ರ ನಾಡಿದ್ದು ಬೇರೆ ಬೇರೆ ಊರು, ಸುತ್ತದೇ ಆಗೋಗ್ಬಿಡುತ್ತೆ. ಏನು ಹಂಗಂತೀವಿ, ಬಟ್ ಬೆಂಗಳೂರಲ್ಲೇ ಇರೋರಿಗೂ ಎಷ್ಟು ಆಫೀಸ್ಗೆ ಹೋಗೋ ಡೈಲಿ ಹೋಗ್ಲೇಬೇಕಲ್ವಾ, ಎಲ್ಲರೂ ಓಡಾಡಲೇಬೇಕು. ಪ್ರತಿಯೊಬ್ಬರಿಗೂ ಏನಾದರೂ ಎಮರ್ಜೆನ್ಸಿ ಕೆಲಸಗಳಿದ್ದೇ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ. ಇನ್ನು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿಲ್ಲ, ಪೆಟ್ರೋಲ್ ಕೆಲವು ಕಡೆ ಸಿಗ್ತಾ ಇಲ್ಲ. ಮೋದಿಜಿ ಬೇರೆ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಕೋವಿಡ್ ತರ ಆಗ್ಬೋದು ಪರಿಸ್ಥಿತಿ ಅಂತ. ಆ ಥರ ಆಗ್ಬಿಟ್ರೆ ಅಂದ್ರೆ ಕೋವಿಡ್ ತರ ಪರಿಸ್ಥಿತಿ ಅಂದ್ರೆ ಇವಾಗ ಕೋವಿಡ್ ಟೈಮಲ್ಲಿ ಹೇಗೆ ಅಷ್ಟೆಲ್ಲ ಇದ್ರೂ ಆಚೆ ಹೋಗ್ತಾ ಇರಲಿಲ್ಲ, ಮನೇಲೇ ಇದ್ಕೊಂಡು ಹಂಗೆಲ್ಲ ಫೇಸ್ ಮಾಡಿದ್ವಲ್ಲ. ಈಗಲೂ ಈ ಪೆಟ್ರೋಲ್ ಆಗಲಿ, ಗ್ಯಾಸ್, LPG ಗ್ಯಾಸ್ ಆಗಲಿ, ಎಲ್ಲನೂ ಹಂಗೆ ಸ್ವಲ್ಪ ಆದಷ್ಟು ನಾವು ಹೆಂಗಿದ್ವಿ ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋ ಥರ ಪಾಪ ಅವರು ಹೇಳಿರೋದು. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಸಾಗರ್ ಮತ್ತು ಅವ್ರ ವೈಫ್ ಆಲ್ರೆಡಿ ನಮ್ಗಿನ್ನ ಮುಂಚೆನೇ ಹೋಗಿದ್ದಾರೆ, ಸ್ವಲ್ಪ ಮುಂದೆ ಇದ್ದಾರೆ. ಈಗ ನಾವು ಹೋಗಿ ಅವ್ರನ್ನ ಜಾಯಿನ್ ಆಗಬೇಕು. ಇವರು ಒಂದು ಲ್ಯಾಂಡ್ ಮಾರ್ಕ್ ಹೇಳಿದಾರಪ್ಪ, ಅಲ್ಲೊಂದು ಸೌತೆಕಾಯಿ ಅಂಗಡಿ ಇದೆ. ಯಾವಾಗಲೂ ಬೇರೆ ಯಾವುದೋ ಲ್ಯಾಂಡ್ ಮಾರ್ಕ್ ಹೇಳಿಲ್ಲ, ಅಲ್ಲೋಗಿ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಯಾವಾಗಲೇ ಇವೆಂಟ್ ಹೋಗಲಿ, ಯಾವಾಗಲೇ ಚಿತ್ರದುರ್ಗ, ತುಮಕೂರು ಸೈಡು, ಕುಣಿಗಲ್ ಸೈಡು, ಧರ್ಮಸ್ಥಳ ಸೈಡು, ಯಾವಾಗಲೇ ಹೋದ್ರೂ ನಾನು ಅಲ್ಲೊಂದು ಸ್ಟಾಪ್ ಕೊಡ್ತೀನಿ. ಅಲ್ಲಿ ಒಂದು ಆಂಜನೇಯನ ಸ್ಟ್ಯಾಚು ಇದೆ, ಅಲ್ಲಿ ಯಾವಾಗಲೂ ಲೈನಾಗಿ ಒಂದು 3-4 ಜನ ಸೌತೆಕಾಯಿ ಮಾಡ್ತಾ ಇರ್ತಾರೆ. ಆದರೆ ನಾನು ಹೋಗೋದು ಒಬ್ಬರೇ ಹತ್ರನೇ. ಇವರು ಆಂಟಿ ಹತ್ರನೇ ಯಾವಾಗಲೂ ತಗೊಳ್ಳೋದು, ಅಂಕಲ್ ಇದ್ರೆ ತಗೊಳ್ಳಲ್ಲ ಇವರು. ಜನ ತಪ್ಪು ತಿಳ್ಕೊತಾರ.
ಒಂದೊಂದ್ಸರಿ ಪ್ರೀತಿಯಿಂದ 2-3 ಎಕ್ಸ್ಟ್ರಾನೇ ಕೊಟ್ಬಿಡ್ತಾರೆ. ನಾನು ಎಕ್ಸ್ಟ್ರಾ ಕಾಸೆ ಕೊಟ್ಬಿಟ್ಟೆ ತಗೊಂಡು. ಹೌದಾ? ಒಳ್ಳೆ ಅಕ್ಕ ಅಂತ ಇದೀನಮ್ಮ. ಏನೋ ಯಾವಾಗ್ಲೂ ವಯಸ್ಸಾಗಿರೋ ತಾತ ಅಜ್ಜಿನೂ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ತಗೊಳಲ್ವಾ? ತಗೊಳ್ತೀನಿ. ಆಂಟಿ ಹತ್ರನೇ ತಗೋತೀವಿ. ಆಂಟಿ ಅಂಗಡಿ ಇಟ್ಟಿಲ್ಲ ಅಂದ್ರೆ ನಿಲ್ಸೋದು ಇಲ್ಲ ಗೊತ್ತಾ, ಹೊಟ್ಟೋಗ್ಬಿಡ್ತಾರೆ. ಸೌತೆಕಾಯಿಗೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇಲ್ಲೊಂದು ಸೌತೆಕಾಯಿ ತಿನ್ಕೊಂಡು ಹೋಗೋಣ ಅಂತ. ಪಾಪ ಇವ್ರ ಆಂಟಿ ಇಲ್ಲ ಇವತ್ತು ಸೌತೆಕಾಯಿ ತಿನ್ನಕ್ಕೆ. ಇಂಟ್ರಡಕ್ಷನ್ ಕೊಟ್ಟರು ನನ್ನ ಹಸ್ಬೆಂಡ್ ನೀವು ಯಾರು ಅಂತ, ಅದಕ್ಕೆ ನಿಮ್ಮನ್ನು ಫಸ್ಟ್ ತೋರಿಸ್ತಾ ಇದ್ದೀನಿ. ಅಲ್ಲ, ನಿಮ್ಮ ಇಂಟ್ರೊಡಕ್ಷನ್ ಅವ್ರು ತುಂಬಾ ಬೇಜಾರು ಕೊಟ್ಟರು ಅವಾಗಲೇ. ಅಮ್ಮು ಈಗ ಅದು ಹೇಳಿದ್ದೀನಿ ನಾನು ಆಲ್ರೆಡಿ, ಅವ್ರ ಹೆಸರು ಮೆನ್ಷನ್ ಮಾಡಿದ್ದೀನಿ. ಈಗ ತೋರಿಸ್ತೀನಿ ಅವ್ರನ್ನ ಇವರೇ ಅಂತ. ಎಷ್ಟು ಗಂಟೆಗೆದ್ದೆ? 4:30 ಬೆಳಿಗ್ಗೆ. ಆಮೇಲೆ ಎದ್ದು ವಾಶ್ರೂಮ್ ಹೋಗಿ ಬಂದು ಮಲ್ಕೊಂಡೆ. ಗೊತ್ತು. ನಿಮ್ಮ ಆಂಟಿ ಇಲ್ಲ, ಸೌತೆಕಾಯಿ ಅಂಕಲ್ ಹತ್ರ ತಗೋತಾ ಇದೆಯಾ, ತಿಂತೀಯಾ? ಸೌತೆಕಾಯಿ ಸ್ಟಾಪು ಅದೆಲ್ಲ ಆಯಿತು. ಅದಾದಮೇಲೆ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದು ನಾವು ಯಡಿಯೂರಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಎಷ್ಟು ಬಿಸಿಲಿತ್ತು ಅಂದರೆ ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ತುಂಬ ಬಿಸಿಲಿತ್ತು. ಮತ್ತು ನೆನ್ನೆನೋ ಜಾತ್ರೆ ಆಗಿದೆ ಅಂತ ಹೇಳಿದ್ರು, ಹಾಗಾಗಿ ತೇರು ಎಲ್ಲ ಅಲ್ಲೇ ನಿಂತಿತ್ತು. ಮತ್ತು ಜನನೂ ಸ್ವಲ್ಪ ಕಮ್ಮಿನೇ ಇದ್ದರು, ಯಾಕಂದರೆ ನೆನ್ನೆ ತಾನೇ ಜಾತ್ರೆ ಎಲ್ಲ ಮುಗ್ದಿರುತ್ತಲ್ಲ, ಹಾಗಾಗಿ ಜನ ಕಮ್ಮಿ ಇದ್ದಿದ್ದರಿಂದ ಚೆನ್ನಾಗೂ ದರ್ಶನ ಆಯಿತು, ಯಾರೂ ಜನನೇ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಬಂದು ಕೂತ್ಕೊಂಡಿದ್ವಿ ನಾವು. ಇದು 2ನೇ ಸಲ ನಾವು ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ. ಮುಂಚೆ ಒಂದು ಸಲ ಹೋಗಿದ್ವಿ ಮದುವೆ ಆದಾಗ, ಅದಾದಮೇಲೆ ಇವಾಗಲೇ ಹೋಗಿರೋದು. ಆಲ್ಮೋಸ್ಟ್ ಒಂದು 2 years ಆಯ್ತು ಅನಿಸುತ್ತೆ. ಬಂದಾಗಿಂದ ಎಲ್ಲರೂ ಅನ್ನ ಅನ್ನ ಅಣ್ಣ ಅಣ್ಣ ಅನ್ನ 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 ಯಾಕಂದ್ರೆ ಟೈಮ್ 3:30 ಆಯ್ತಲ್ಲ, ಖಾಲಿ ಆಗ್ಬಿಡ್ತೇನೆ ಭಯ. ಮತ್ತೆ ಗುರುವಾರ ಬೇರೆ ಹೊರಗಡೆ ಊಟ ಸೇರ್ಸಲ್ಲ. ಹೌದು, ಸಿಗುತ್ತೆ ಅಂತೀರಾ ಊಟ? ಸಿಗ್ಲಿಲ್ಲ ಅಂದ್ರೆ ಸೌತೆಕಾಯಿ ಕಲಂಗಡಿ ಸಿಗ್ಲಿಲ್ಲ ಅಂದ್ರೆ ಗದ್ದೆ ಯಾರೋ ನಿಮ್ಮನ್ನೇ ಕರೀತಾವ್ರು ನೋಡಿ. ನೀನು ಏಕೆ ಆವಾಗಿಂದ ದೇವ್ರ ಪ್ರಸಾದ ತಾನೇ ಎಲ್ಲ ತಿನ್ನಬೇಕು, ತಿನ್ನು. ಅದು ಹೆಂಗಿತ್ತು ತಿನ್ನೋಣ ನೀನು? ಸ್ವಲ್ಪ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಹೆಂಗೋ ಸಿಕ್ತು, ಊಟ ಮಾಡಿಕೊಂಡು ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದಂದರೆ ಶ್ರೀ ಹಟ್ಟಿ ಲಕ್ಕಮ್ಮ ದೇವಿ ದೇವಸ್ಥಾನಕ್ಕೆ. ನಾನು ಈ ದೇವಸ್ಥಾನಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮು. ಇವರು ಆಲ್ರೆಡಿ ಒಂದ್ಸಲ ಏನೋ ಹೋಗಿದ್ರಂತೆ. ಇಲ್ಲೂ ಅಷ್ಟೇ ಜನ ಕಮ್ಮಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು, ಹಾಗೆ ದೇವಿ ಪ್ರಸಾದ ಕೂಡ ಕೊಟ್ಟರು. ಲಕ್ಕಮ್ಮ ದೇವಸ್ಥಾನ ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಅವ್ರ ದೇವಸ್ಥಾನಕ್ಕೆ. ಫಸ್ಟು ಹಟ್ಟಿ ಲಕ್ಕಮ್ಮಗೆ ಹೋಗಿ ಅದಾದಮೇಲೆ ಈ ದೇವಸ್ಥಾನಕ್ಕೆ ಬರಬೇಕಂತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಅಲ್ಲೋಗಿ ಮುಗಿಸ್ಕೊಂಡು ಆಮೇಲೆ ವಾಪಸ್ ಇಲ್ಲಿಗೆ ಬಂದ್ವಿ. ಇಲ್ಲೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸಾಗರ್ ಅವರು ಅವ್ರ ಊರಿಗೆ ಕರ್ಕೊಬಂದಿದ್ದಾರಾ. ಇಲ್ಲೆಲ್ಲ ಫುಲ್ಲು ಸೀರೆನೇ ಇರೋದು, ಬರೀ ಸೀರೆ ಅಂಗಡಿನೇ ಇರೋದೀಗ. ಯಾವ ಊರು ಗೊತ್ತಾ? ಕಲ್ಲೂರು. ಕಲ್ಲೂರು ಬರೀ ಫುಲ್ ಸೀರೆ ಅಂಗಡಿನೇ ಇದೆ ಇದೆಲ್ಲ. ಅಂದರೆ ಇಲ್ಲೇ ಅವರೇ ಮನೆಯಲ್ಲೇ ತಯಾರಿಸ್ತಾರೆ ರೇಷ್ಮೆ ಸೀರೆ, ಚೆನ್ನಾಗಿದೆ, ಕೈ ಮಗ್ಗ ಅಂತ. ನೋಡೋಣ
ಬರೀ ಸೀರೆ ಅಂಗಡಿಗಳೇ ಇದೆ. ಇದು ಒಂದು ಚಿಕ್ಕ ರೋಡ್ ಅಷ್ಟೇ, ಬಟ್ ಆ ಕಡೆ ಇನ್ನೂ ತುಂಬ ಸೀರೆ ಅಂಗಡಿಗಳಿದೆ. ನೀವೆಲ್ಲಿ ನೋಡಿದ್ರು ಸೀರೆ ಅಂಗಡಿ. ನನಗೆ ರೇಷ್ಮೆ ಸೀರೆ ಎಲ್ಲ ಏನು ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ, ಸೊ ಹಾಗಾಗಿ ನಾನು ಸಿಂಪಲ್ ಸೀರೆ ನೋಡ್ತಾ ಇದ್ದೆ. ಮತ್ತು ನಂಗೆ ಆದಷ್ಟು ಈ ಥರ ಲೈಟ್ ವೇಟ್ ಸೀರೆಗಳೇ ಇಷ್ಟ ಆಗೋದು. ರೀಸನಬಲ್ ಆಗಿದೆ ಪ್ರೈಸು ಮತ್ತು ಕಲೆಕ್ಷನ್ಸು ಇತ್ತು. ಬಟ್ ಏನಂದರೆ ನಮಗೆ ಇದೇ ಥರ ಆಲ್ಮೋಸ್ಟ್ ಚಿಕ್ಕಪೇಟೆಯಲ್ಲೂ ಕೂಡ ನಮಗೆ ಈ ಥರ ಕಲೆಕ್ಷನ್ ಸಿಗುತ್ತೆ, ಜೊತೆಗೆ ಸ್ವಲ್ಪ ಪ್ರೈಸಿಂಗಲ್ಲೂ ಇರುತ್ತೆ. ಏನಂದರೆ ಇಲ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗು, ಜೊತೆಗೆ ಈ ಊರಲ್ಲಿ ಫೇಮಸ್ ಸೀರೆಗಳೇ ಆಗಿದ್ದರಿಂದ ಇರಲಿ ಒಂದು ನೆನಪಿಗೆ ತೊಗೊಳ್ಳೋಣ ಅಂತ ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅತ್ತೆಗೆ 3 ಸೀರೆ ನಾನು ತೊಗೊಂಡಿದ್ದೀನಿ ಇಲ್ಲಿ. ಅಮ್ಮ ಸಂತೆ ಯಾವ ಬೆಂಗಳೂರಲ್ಲಿ ಸಂತೆ ಇಲ್ಲ ಮಾಲಾಗಿ ಹೋಗ್ತೈತೆ. ಏನು ಕೊಡಿಸ್ತಿದ್ದೀಗ? ಹೌದು ಅಂತಲೇ ಎಲರ್ಟಿ ಹತ್ರ ಹಾಕಿದ್ದು ಮಾಡಕ್ಕೆ ಬಂದಿದ್ದೀವಿ. ಅಲ್ಲ, ಇದು ಯಾವ ಊರು ಸಂತೆ ಅಂತ ಹೇಳ್ಬೇಕು ತಾನೇ ನೀನು? ಕಲ್ಲೂರು ಏನು? ಕಲ್ಲೂರು. ಏಮೋ ದೇವಸ್ಥಾನ ಎಲ್ಲ ಆಯಿತು, ಸಂತೆನೂ ಮುಗೀತು. ಈಗ ನೆಕ್ಸ್ಟ್ ಯಾವುದೋ ದೇವಸ್ಥಾನ ಹೇಳಿದ್ರು, ಆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಯಾವ ದೇವಸ್ಥಾನ ನೋಡೋಣ? ಕೆಂಪಮ್ಮನ ದೇವಸ್ಥಾನ. ಕೆಂಪಮ್ಮನ ದೇವಸ್ಥಾನ ಅಂತ ಹೇಳಿದ್ರು. ಕಪ್ಪು ಕಾಣ್ತಾ ಅಂದರೆ ಬಿಸಿಲಿಗೆ ಮಧ್ಯಾಹ್ನದಿಂದ ಫುಲ್ಲು ಓಡಾಡಿ ಹಂಗಾಗ್ಬಿಟ್ಟಿದ್ದೀನಿ. ಅಷ್ಟು ಇವಾಗ ಶೆಕೆ ಇದೆಯಲ್ಲ, ಅದಕ್ಕೆ. ಎಷ್ಟು ಚೆನ್ನಾಗಿದೆ ವೆದರ್ ಅಲ್ವಾ? ಎಷ್ಟು ತಣ್ಣು ಗಾಳಿ ಬರ್ತಾ ಇದೆ. ಸುತ್ತು ತೆಂಗಿನ ಮರ, ಇದ್ರ ಮರ ಸೂಪರಾಗಿದೆ. ಎಲ್ಲಿ ಬಂದಿದ್ದೀವಿ ಹೇಳೀಗ? ಸಾಗರ್ ಮನೆ ಹತ್ರ ಇದ್ದೀವಿ. ನಾವು ಬಂದಿದ್ದೀವಿ, ಅವ್ರ ಮನೆಯವ್ರು ಯಾರು ಬಂದಿಲ್ಲ. ಬಾಗ್ಲಲ್ಲಿ ನಿಂತಿದ್ವಿ, ಬಂದು ಸಾಗರ್ ಲೈಟ್ ಹಾಕಿದ್ರು. ಈಗ ಬೆಳಗ್ಗೆ ಇದ್ದಿದ್ದಕ್ಕೆ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಮಕ ಮುಚ್ಕೋತಾವ್ರೆ. ನೀನು? ನಾನು ಐ ಆಮ್ ಸೋ ಹೆಂಗ್ ಬಾಯ್. ಮತ್ತೆ ಯಾಕೆ ಫಿಲ್ಟರ್ ಆಗ್ತೆ ಇನ್ಸ್ಟಾಗ್ರಾಮ್ಗೆ? ಫಿಲ್ಟ್ರ್ ವರ್ಕ್ ಆಗ್ತಿಲ್ಲ ಅಂತ ಯಾಕೆ ಹೇಳಿದೆ? ಯಾವಾಗ? ದೇವಸ್ಥಾನದಲ್ಲಿ ಒಂದು ಫಿಲ್ಟರ್ ಅಲ್ಲ, ವಾಟರ್ ಕುಡ್ದಿಲ್ಲ ಅಂದಿದ್ದು. ಫಿಲ್ಟ್ರು